ಹಬ್ಬ ಇದ್ದಿದ್ದು ಅವತ್ತು ಆಡೋದಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು ಆಡ್ತಾ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟ್ನ ಹುಡುಗರೆಲ್ಲ ಸೇರ್ಕೊಂಡು ಹೋಲಿನ ಆಡ್ತಾ ಇದ್ದಾರೆ. ಏನು ಹೋಲಿ ಆಡ್ತಾರೋ, ಜಸ್ಟ್ ನೀರ್ ತಗೊಂಡ್ ಎಲ್ಲಾರ್ಗು ಎಗರಿಸ್ತಾರೆ ಅಷ್ಟೇ ಪಿಚ್ಕಾರಿಯಲ್ಲಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಸಂಡೇ ವ್ಲಾಗ್, ಹೋಲಿ ಸೆಲೆಬ್ರೇಷನ್ ವ್ಲಾಗ್ಗೆ ಸ್ವಾಗತ. ಈಗ 10 ಗಂಟೆ ಆಗ್ತಾ ಇಲ್ಲ, 10 ಗಂಟೆ ಇಲ್ಲ, 9:45. 10 ಗಂಟೆ ಎಲ್ಲಾರು 10 o'clockಗೆ ಹೋಗೋದು. ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಕೂದಲಿಗೆ ಎಣ್ಣೆ ಹಚ್ತಾ ಇದ್ದೀನಿ, ಕೈ ಕಾಲಿಗೆ ಎಲ್ಲಾನು ಎಣ್ಣೆ ಹಚ್ಚಿ ಕಳಿಸ್ತಾ ಇದ್ದೀನಿ. ಯಾಕಂದ್ರೆ ಹೋಲಿ ಆಡಿದಾಗ ಆ ಕಲರ್ ಇವ್ರಿಗೆ ಹೇರ್ಸ್ಗಾಗ್ಲಿ ಸ್ಕಿನ್ಗಾಗ್ಲಿ ಎಫೆಕ್ಟ್ ಆಗಬಾರ್ದು ಅಂತ ಎಣ್ಣೆ ಹಚ್ಚಿರ್ಲಿಲ್ಲ. ಇವತ್ತು ಆಚೆ ಹೋಗ್ಬೇಕಿತ್ತು, ಒಂದು ಫಂಕ್ಷನ್ ಇದೆ, ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗ್ಬೇಕಿತ್ತು. ಬಟ್ ಈಗೇನ್ ಮಾಡ್ತೀರಾ, ಹೋಲಿ ಆಡ್ತಾರಲ್ಲ, ಬಣ್ಣ ಆಗುತ್ತಲ್ಲ ಅಂತ ಎಣ್ಣೆ ಹಚ್ತಾ ಇದ್ದೀನಿ. ಅವಾಗ ಡ್ರೆಸ್, ಹಳೆ ಡ್ರೆಸ್ ಹಾಕಿದ್ದೀನಿ, ಒಳ್ದು ಹಳೆ ಡ್ರೆಸ್ ಇದು, ವೈಟ್ ಕಲರ್. ಸೊ ಇದು ಕಲರ್ ಆದ್ರೂ ಚಿಂತೆ ಇಲ್ಲ, ಬಿಸಾಕ್ಬಿಡೋಣ ಅಂದ್ಬಿಟ್ಟು ಇದನ್ನ ಹಾಕಿದ್ದೀನಿ. ಈಗ ಎಣ್ಣೆ ಹಚ್ತಾ ಇದ್ದೀನಿ, ಕೈಗೆಲ್ಲ, ಮುಖಕ್ಕೂ ಹಚ್ತೀನಿ. ಎಲ್ಲಿ ಸೊ ಸ್ನೇಹಿತರೆ, ಆಯ್ತು, ಅವಳ ರೆಡಿ. ಅವಳಿಗೀಗ ಹಾಲು ಕೊಟ್ಬಿಟ್ಟು, ಅವಳು ಎದ್ದಿರೋದು ಲೇಟು, ಹಾಲು ಕೊಟ್ಬಿಟ್ಟು ಈಗ 10 ಗಂಟೆಗೆ ಕೆಳಗಡೆ ಕಳಿಸ್ತೀನಿ ಆಟ ಆಡೋದಕ್ಕೆ. ಎಷ್ಟೊತ್ತು ಆಟ ಆಡ್ತಾರೋ ನೋಡೋಣ, ಆಮೇಲೆ ತೋರಿಸ್ತೀನಿ ಹೇಗೆಲ್ಲ ಆಡ್ತಾರೆ ಅಂತ. ಏನು ಸೋನಾ ಇದು ನಿನ್ನ ಅವತಾರ? ಚೆನ್ನಾಗಿತ್ತಾ? ಸಂಡೇ ಹಾಲಿಡೇ. ಬಾ ಈಗ. ಸೂಪರ್. ನೀನ್ ಹಾಲತ್ ನೋಡು, ಕರೆಂಟ್ ಇಲ್ಲ. ಈಗ ಸ್ನಾನಕ್ಕೆ ಏನ್ ಮಾಡ್ತೀಯಾ? ಸಣ್ಣ ನೀರಿಲ್ಲ, ತಣ್ಣೀರ್ ಮಾಡ್ಕೋಬೇಕು. ತಣ್ಣೀರಲ್ಲಿ ಸ್ನಾನ ಮಾಡ್ತೀಯಾ? ಹಾ, ಬಾ. ಮೇಕಪ್ ಟೈಮ್.
ಆ್ಯಕ್ಚುಲಿ ಇವತ್ತು ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಬಾರ್ದು ಅಂತಿದ್ದೆ. ಹೋಮ್ಮೇಡ್ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮೇಕಪ್ ಇಲ್ಲ ಅಂದರೆ ಪ್ರೈಮರ್ ಏನು ನೆಸಸರಿ ಇರೋದಿಲ್ಲ. ಬಟ್ ಸನ್ಸ್ಕ್ರೀನ್ ಲೋಷನ್ ಹಚ್ಚಲೇಬೇಕು ಆಚೆ ಹೋಗಬೇಕಾದ್ರೆ. ಸೊ ಜಸ್ಟ್ BB ಕ್ರೀಮ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸನ್ಸ್ಕ್ರೀನ್ ಲೋಷನ್ ಇಲ್ಲದೆ ಹೋದರೆ ಸ್ಕಿನ್ನಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೋಮ್ಮೇಡ್ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದರಲ್ಲಿ ಸನ್ಸ್ಕ್ರೀನ್ ಲೋಷನ್ ಇದೆ, ಮಾಯ್ಶ್ಚರೈಸಿಂಗ್ ಇದೆ ಆ್ಯಂಡ್ ಪ್ರೈಮರ್. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಈಗ BB ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಫೌಂಡೇಶನ್ ಏನು ಬೇಡ ಅನ್ನಿಸ್ತು, ಯಾಕಂದರೆ ನಾನು ಹೋಗೋದೇ 3-4 ಅವರ್ಗೆ ಅಷ್ಟೇ. ತುಂಬ ಸಿಂಪಲ್ ಆದರೆ ಸಾಕು ಅಂತ ಫೇರ್ನೆಸ್ ಕ್ರೀಮ್ ಹಚ್ಕೊಳ್ಳೋಣ ಅಂದ್ಕೊಂಡೆ, ಅದು ಇರಲಿಲ್ಲ. ಅದಕ್ಕೆ BB ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ. ಇದು ಒಂಥರ ಫಿನಿಶ್ ಕೊಡುತ್ತೆ, ಜಸ್ಟ್ ಲೈಕ್ ಫೌಂಡೇಶನ್ ಕಲರ್ ಇರುತ್ತೆ. ತುಂಬ ಲೈಟು ಫೌಂಡೇಶನ್ ಅಲ್ಲ, ಅಷ್ಟೊಂದು ಲೈಟಾಗಿರುತ್ತೆ, ಫೇರ್ನೆಸ್ ಕ್ರೀಮ್ ಥರನೇ. ಈಗ ಅದ್ರ ಮೇಲೆ ಪೌಡರ್ನ ಹಚ್ತಾ ಇದ್ದೀನಿ, ಅಂದರೆ ಕಾಂಪ್ಯಾಕ್ಟ್ ಪೌಡರು. ತುಂಬ ಶಕೆ ಇತ್ತು. ನಾನು ಯೂಶ್ವಲಿ ಪೌಡರ್ ಹಚ್ಚೋದಿಲ್ಲ, ಬಟ್ ನಾನು ಮೇಕಪ್ ಮಾಡ್ತಾಯಿದ್ದಂಗೆ ಸ್ವೆಟ್ ಆಗೋಕ್ಕೆ ಶುರು ಮಾಡಿದೆ. ಅದಕ್ಕೆ ಪೌಡರ್ ಹಚ್ಕೊಳ್ತಾ ಇದ್ದೀನಿ. ಪೌಡರ್ ಸ್ವಲ್ಪ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನಿಮ್ಮ ಸ್ವೆಟ್ನ, ಅದಕ್ಕೆ ಅದನ್ನು ಹಚ್ಕೊಳ್ಬೇಕು ಪೌಡರ್ನ. ಅದು ಆದಮೇಲೆ ಐಲೈನರ್ನ ಹಚ್ಕೊಳ್ತೀನಿ. ಐಲೈನರ್ ನನಗೆ ಇರಲೇಬೇಕು, ಯಾಕಂದರೆ ನನ್ನ ಕಣ್ಣು ತುಂಬಾ ಸಣ್ಣ ಕಾಣುತ್ತೆ. ಸೊ ಐಲೈನರ್ ಈಸ್ ಮಸ್ಟ್. ಒಂದು ಬಿಂದಿ, ಆ ಬಿಂದಿ ಯಾಕೋ ತುಂಬ ಪ್ಲೇನ್ ಅನ್ನಿಸ್ತಾ ಇತ್ತು, ದೂರದಿಂದ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಐಲೈನರಿಂದ ಸ್ವಲ್ಪ ಟಚ್ ಮಾಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ. ಈಗ ಐಲೈನರ್ ಹಚ್ಕೊಳ್ತಾ ಇದ್ದೀನಿ. ಐಲೈನರ್ ಹಚ್ಕೊಳ್ಳೋದು ಹೇಗೆ ಅಂತ ಟ್ರಿಕ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನಾನು ಲ್ಯಾಕ್ಮೇದು ಯೂಸ್ ಮಾಡ್ತಾ ಇರೋದು ಇವತ್ತು, ಅದರಲ್ಲೂ ಕೂಡ ಲ್ಯಾಕ್ಮೇನ ಯೂಸ್ ಮಾಡಿಕೊಂಡು ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಲಿಂಕ್ ಬರುತ್ತೆ, ಚೆಕ್ ಮಾಡಿ. ತುಂಬ ಈಸಿಯಾಗಿ ಹಚ್ಕೊಳ್ಬೋದು. ನಾನು ಸ್ಟೇಕ್ ವರ್ಕಿದು ಕೂಡ ತೋರಿಸಿದ್ದೆ, ಅದು ಕೂಡ ಇದೇ ಕ್ವಾಲಿಟಿ ಇದೆ, ಬಟ್ ಕ್ವಾಂಟಿಟಿ ವೈಸ್ ಇದಕ್ಕಿಂತ ಅರ್ಧ. ಸೇಮ್ ಪ್ರೈಸ್, ಸೇಮ್ ಕ್ವಾಲಿಟಿ, ಬಟ್ ಕ್ವಾಂಟಿಟಿ ಈಸ್ ಲೆಸ್ ದ್ಯಾನ್ ಲ್ಯಾಕ್ಮೇದು ಎಷ್ಟು ಬರುತ್ತೋ ಅದಕ್ಕಿಂತ ಕಡಿಮೆ ಇರುತ್ತೆ. ಇದು ಸ್ಮಡ್ಜ್ ಆಗೋದಿಲ್ಲ, ಉಜ್ಜಿದಾಗ ಒಂಥರ ಸಿಪ್ಪೆ ಸಿಪ್ಪೆ ಥರ ಬಂದುಬಿಡುತ್ತೆ. ಆ ಥರ ಓಕೆ. ನಾವು ರಬ್ ಮಾಡಿದಾಗ ಕಪ್ಪಗೆ ಆಗಬಾರ್ದು, ಕಣ್ಣೆಲ್ಲ ಕಪ್ಪಗೆ ಆಗಬಾರ್ದು. ಆ ಥರ ಇದ್ದರೆ ಅದು ಚೆನ್ನಾಗಿರೋದಿಲ್ಲ ಅಂತ ಅರ್ಥ. ನಾನೀಗ ಲಿಪ್ ಕ್ರಯಾನ್ನ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ ಕ್ರಯಾನ್ ಇದು ಜಾಸ್ತಿ ಹೊತ್ತು ಇರೋದಿಲ್ಲ, 3-4 ಅವರ್ ಇರುತ್ತೆ ಅಷ್ಟೇ. ಈಗ ಏನು ಹೋಗೋದು 1 ಅವರ್ ಇದ್ದು ಆಮೇಲೆ ಊಟ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗುತ್ತೆ ಅಂತ ಲೈಟಾಗಿ ಸಾಕು. ಈಗ ನಾನು ಡ್ರೆಸ್ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಆಚೆ ಬಂದುಬಿಟ್ಲು, ಈಗ ಮಧ್ಯ ಬಂದುಬಿಟ್ಲು ನಂದು ಡ್ರೆಸ್ಸನ್ನು ತೋರಿಸು ಅಂತ. ಸೊ ನಾನೀಗ ರೆಡಿ. ಮ್ಯಾಚಿಂಗ್ ಬ್ಯಾಂಗಲ್ಸ್ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್, ನೆಕ್ಲೆಸ್ ಇಲ್ಲ ಆ್ಯಂಡ್ ವಾಚ್. ಓಕೆ, ಹೊರಡೋಣ. ಈಗ ಹೊರಟ್ವಿ. ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಗೃಹ ಪ್ರವೇಶಕ್ಕೆ ಈಗ ಹೊರಟಿದ್ದೀವಿ. ಆಲ್ರೆಡಿ 12:30 ಆಗಿಬಿಟ್ಟಿದೆ. ಲೇಟ್ ಆಯಿತು, ಬಟ್ ಹತ್ರನೇ ಇರೋದ್ರಿಂದ ವಿತಿನ್ ಹಾಫ್ ಆನ್ ಅವರ್ ರೀಚ್ ಆಗ್ತೀವಿ. ಈಗ ಹೊರಡ್ತೀವಿ. ಹೋಗಿ ಸ್ವಲ್ಪ ಹೊತ್ತು ವಿಸಿಟ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ವಾಪಸ್ ಬಂದುಬಿಡ್ತೀವಿ. ಸೊ ಈಗ ಹೊರಡೋಣ. ಬಾಯ್. ಹಲೋ ಫ್ರೆಂಡ್ಸ್, ಹೋಗಿ ಬಂದ್ವಿ. 3:30 ಅಷ್ಟೊತ್ತಿಗೇನೋ ವಾಪಸ್ ಬಂದ್ವಿ. ಬಂದ ಮೇಲೆ ಶಕೆ ಅಂದ್ಬಿಟ್ಟು ನೆಲದ ಮೇಲೆ 3 ಜನ ಮಲ್ಕೊಂಡ್ವಿ. ನನ್ನ ಮಗಳಿಗೆ ನಿದ್ದೆನೇ ಮಾಡೋಕ್ಕೆ ಬಿಡಲಿಲ್ಲ. ನಿದ್ದೆ ಮಾಡೋಕ್ಕೆ ಬಿಟ್ಟಿದ್ದರೆ ಇಷ್ಟೊತ್ತಿಗೆ ಒಂದು ನಿದ್ದೆ ಆಗಿರೋದು. ಯಾಕೆ ಅಂದರೆ ಅವಳಿಗೆ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ನಮಗೆ ಬಿಟ್ಟಿಲ್ವಂತೆ. ಮಾತಾಡ್ಕೊಂಡು ಇವಾಗ ಎದ್ದು ನಮ್ಮ ಮನೆಯವರು ಆಚೆ ಹೋಗ್ತೀನಿ ಅಂದರೆ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಅವ್ರು ಹೋದರು. ನಾನೀಗ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಮಾಡೋಣ ಅಂದ್ಕೊಂಡೆ. ಈಗ ಗ್ಯಾಪ್ನ ಬಂತು. ಒಬ್ಬರು ಈ ಥರ ಗಂಟು ಹಾಕೋದನ್ನು ತೋರಿಸಿ ಅಂತ ಕೇಳಿದ್ರಿ. ಹೇಗೆ ಇದನ್ನು ಗಂಟು ಹಾಕೋದು ಅಂತ, ಬನ್ನಿ ಇದನ್ನು ತೋರಿಸ್ಬಿಡ್ತೀನಿ ಹೇಗೆ ಅಂತ. ತುಂಬ ಸಿಂಪಲ್ಲು. ಸಮ್ಮರಲ್ಲಿ ಕೂದಲು ಬಿಟ್ಟು ಇರೋಕ್ಕಾಗಲ್ಲ, ಜಡೆ ಹಾಕಿದರೂ ಕೂಡ ಚುಚ್ಚಿದಂಗೆ ಆಗ್ತಾ ಇರುತ್ತೆ. ಸೊ ಇದನ್ನು ಎತ್ತಿ ಗಂಟು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನಿಮಗೆ ಗಂಟು ಎಲ್ಲಿ ಬೇಕೋ ಅಲ್ಲಿಗೆ ಕೂದಲನ್ನೆಲ್ಲ ಸೇರಿಸ್ಕೊಳ್ಳಿ. ಹೀಗೆ ನೆಕ್ಸ್ಟ್ ನಿಮ್ಮ ಲೆಫ್ಟ್ ಹ್ಯಾಂಡನ್ನ ಕೂದಲು ಕೆಳಗಡೆ ಹಾಕ್ಕೊಳ್ಬೇಕು. ಆಮೇಲೆ ಈ ಕೂದಲನ್ನ ಕೈಯಲ್ಲಿ ಇಟ್ಕೊಂಡು ಟ್ವಿಸ್ಟ್ ಮಾಡಿ ಕೂದಲನ್ನ ಒಳಗಡೆ ಇದ್ರ ಲೂಪ್ ಒಳಗಡೆ ಹಾಕ್ಕೊಂಡು ಟೈಟಾಗಿ ಎಳ್ಕೊಳ್ಬೇಕು. ಎಳ್ಕೊಂಡು ಇದು ಏನಿದೆಯೋ ಅದನ್ನು ಹೀಗೆ ಹಾಕಿದ್ಮೇಲೆ ಒಂದು ರೌಂಡ್
ರೆಡಿ. ಇಷ್ಟೇ ಸ್ನೇಹಿತರೆ, ತುಂಬ ಸಿಂಪಲ್ಲು, ಸಮ್ಮರಲ್ಲಿ ತುಂಬ ಯೂಸ್ ಆಗುತ್ತೆ. ಈಗ ನನಗೆ ಏನು ಕೆಲಸ, ಹೋದಾಗ ಹಾಕೊಂಡಿದ್ದ ಬಟ್ಟೆಗಳನ್ನ ಎತ್ತಿಡಬೇಕು, ಹೋಗಿ ಬಂದ ಮೇಲೆ ಹಾಕೊಂಡಿದ್ದ ಬಟ್ಟೆ ತೆಗ್ದಿದ್ದಂತ ಅದನ್ನು ಎತ್ತಿಡಬೇಕು. ಸ್ವಲ್ಪ ಬೆಳಗ್ಗೆದು ಪಾತ್ರೆ ಇದೆ, ಅದನ್ನು ತೊಳಿಬೇಕು. ನೆಕ್ಸ್ಟ್ ಅಷ್ಟೊತ್ತಿಗೆ 6 ಗಂಟೆ ಆಗುತ್ತೆ. ಇನ್ನು ದೀಪ ಹಚ್ಚೋದು, ಹಾಲು ಕೊಡೋದು, ಟೀ ಮಾಡೋದು, ಆಮೇಲೆ ರಾತ್ರಿಗೆ ಅಡುಗೆ ಮಾಡೋದು. ಅಡುಗೆಗೆ ಇವತ್ತು ಆಲೂ ಪರೋಟ ಮಾಡೋಣ ಅಂತ ಇದ್ದೀನಿ. ಸಿಂಪಲ್ಲಾಗಿ ಸಾಕು. ಆಲೂ ಪರೋಟ ಮಾಡಿ ಆಮೇಲೆ ತಾಚ್ಕೊ. ಇಷ್ಟೇ ಸ್ನೇಹಿತರೆ, ಇವತ್ತಿನ ನನ್ನ ಈ ವಿಡಿಯೋ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬ್ರು ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನನ್ನ ಮುಂದಿನ ವಿಡಿಯೋಲಿ. ಬಾಯ್.